ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆ ಕಲ್ಯಾಣ ಮಂಟಪದಲ್ಲಿ ಧಾಮ್ ಧೂಮ್ ಅಂತ ಮದುವೆ ನಡೀತಾ ಇತ್ತು. ಸಂಬಂಧಿಕರು, ನೆಂಟರು, ಫ್ರೆಂಡ್ಸ್, ಬಂಧು ಬಳಗವೆಲ್ಲ ಸೇರಿತ್ತು. ಇನ್ನೇನು ಮುಹೂರ್ತ ಮುಗಿಯುವಷ್ಟರಲ್ಲಿ ಇಡೀ ಕಲ್ಯಾಣ ಮಂಟಪದ ಸೀನೆ ಚೇಂಜ್ ಆಗಿತ್ತು. ಚೌಟ್ರಿಗೆ ನುಗ್ಗಿ ಬಂದು ಯುವತಿಯೊಬ್ಬಳು ಮಾಡಿದ್ದೇನು ನೀವೇ ನೋಡಿ. ಗುಟ್ಟಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರು ಬರಕ್ ಬಿಡ್ದಲ್ಲ, ಡೋರ್ ಎಲ್ಲ ಲಾಕ್ ಮಾಡಿ ಹಾಕಿದ್ರು. ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್. ನಂಗೆ ಅವನು ಬೇಕೇ ಬೇಕು ಅಂತಿದ್ದಾಳೆ. ನನಗೆ ದುಡ್ಡಲ್ಲ, ನ್ಯಾಯ ಬೇಕು. ಹೆಣ್ಮಕ್ಳ ಜೀವನ ಹಾಳು ಮಾಡಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಮದುವೆ ಮಂಟಪದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ತಾಳಿ ಕಟ್ಟುವ ಶುಭ ವೇಳೆಯೇ ಪ್ರೇಯಸಿ ಎಂಟ್ರಿ. ಮಂಟಪಕ್ಕೆ ನುಗ್ಗಿ ರಂಪಾಟ, ಮದುವೆ ನಿಲ್ಲಿಸುವಂತೆ ಹಂಗಾಮ. ಇದು ಚಿಕ್ಕಮಗಳೂರು ನಗರದ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್. ಇದೇ ಕಲ್ಯಾಣ ಮಂಟಪದಲ್ಲಿ ಶರತ್ ಎಂಬಾತನ ಮದುವೆ ನಡೆಯುತ್ತಿತ್ತು. ಇನ್ನೇನು ತಾಳಿ ಕಟ್ಟಿ ಮುಹೂರ್ತ ನಡೆಯುತ್ತಿತ್ತು. ಈ ವೇಳೆ ಕಲ್ಯಾಣ ಮಂಟಪಕ್ಕೆ ನುಗ್ಗಿದ ಯುವತಿಯೊಬ್ಬಳು ರಂಪಾಟ ಮಾಡಿದ್ದಾಳೆ. ಮದುವೆ ಗಂಡು ನನಗೆ ಮೋಸ ಮಾಡಿದ್ದಾನೆ, ಈ ಮದುವೆ ನಿಲ್ಸಿ ಅಂತ ನೆಂಟರು, ಸಂಬಂಧಿಕರಿಗೆಲ್ಲ ದೊಡ್ಡ ಶಾಕ್ ಕೊಟ್ಟಿದ್ದಾಳೆ. ಸೆಟಲ್ಮೆಂಟ್ಗೆ ಅವಕಾಶ ಕೊಡಬೇಡಿ ಸರ್. ದುಡ್ಡಿಗೆ ತಗೊಂಡು ಹೆಣ್ಮಕ್ಳ ಲೈಫ್ ಹಾಳು ಮಾಡಬೇಡಿ, ಕೈ ಮುಗಿತೀನಿ. ಕೊಡ್ಸಿ ನನಗೆ ಅಷ್ಟೇ ಸಾಕು, ಇನ್ನೇನ್ ಬೇಡ. ಅಷ್ಟಕ್ಕೂ ನಡೆದಿದ್ದೇನು ಹೇಳ್ತೀವಿ ಕೇಳಿ. ಇಲ್ಲಿ ರಣಚಂಡಿ ಅವತಾರ ತಾಳಿರೋ ಹಾಸನ ಮೂಲದ ಈಕೆ ಹಾಗೂ ಮದುಮಗ ಶರತ್ 10 ವರ್ಷದಿಂದ ಲವ್ ಮಾಡ್ತಿದ್ರಂತೆ. ಶರತ್ ಈಕೆ ಮನೆಗೂ ಹೋಗಿ ನಿಮ್ ಮಗಳನ್ನ ಮದುವೆಯಾಗ್ತೀನಿ ಅಂತ ಮಾತು ಕೊಟ್ಟಿದ್ದಂತೆ. ಇದನ್ನೇ ನಂಬಿದ್ದ ಯುವತಿ ತನ್ನ ಸರ್ವಸ್ವವನ್ನು ಶರತ್ಗೆ ದಾರಿ ಎರೆದಿದ್ದಾಳಂತೆ. ಇದೀಗ ನನಗೆ ಮೋಸ ಮಾಡಿ ಮತ್ತೊಂದು ಮದುವೆಯಾಗಿದ್ದಾನೆಂದು ಆರೋಪಿಸಿದ್ದಾರೆ. ಅವನು ಮದುವೆ ಆಗೇ ಆಗ್ತೀನಿ ನಾನಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿನ್ನ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನ್ನನ್ನು ಫುಲ್ ಎಳೆದಾಡಿ ಇಲ್ಲೆಲ್ಲ ಪೇಯ್ನ್ ಆಗಿದೆ, ನನಗೆ ಹರಾಜ್ ಮಾಡಿದ್ದಾರೆ. ನನಗೆ ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್. ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದನ್ನ ಕೆಪಾಸಿಟಿ ನನಗಿದೆ. ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. 1 ರೂಪಾಯಿ ಮುಟ್ಟಲ್ಲ. ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕನೆಕ್ಷನ್ ಆಗಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದ. ಈಕೆಗೆ ಶರತ್ ಬೇರೊಂದು ಮದುವೆಯಾಗ್ತಿರೋ ವಿಷಯ ನಿನ್ನೆ ಗೊತ್ತಾಗಿದೆ. ಕೂಡಲೇ ಈತನ ಸಂಬಂಧಿಕರಿಗೂ ವಿಷಯ ತಿಳಿಸಿದ್ದಾಳೆ. ಆದ್ರೆ ಯಾರೊಬ್ಬರು ಕ್ಯಾರೆ ಎಂದಿಲ್ಲ. ಇವತ್ತು ಮಂಟಪಕ್ಕೆ ಬರುವಷ್ಟರಲ್ಲಿ ಮದುವೆನೇ ಮುಗಿದು ಹೋಗಿತ್ತು. ಇದರಿಂದ ಕೆರಳಿ ಕೆಂಡವಾದ ಪ್ರೇಯಸಿ ನನಗೆ ನ್ಯಾಯ ಬೇಕು, ಸೆಟಲ್ಮೆಂಟ್ ಅಲ್ಲ, ನನ್ನಿಂದ 4.5 ಲಕ್ಷ ಹಣ ತಗೊಂಡಿದ್ದಾನೆ, ಇದು ಅವನಿಗೆ 3ನೇ ಮದುವೆ ಅಂತ ಆಕ್ರೋಶ ಹೊರಹಾಕಿದ್ಲು. ಸದ್ಯ ಶರತ್ ಮದುವೆ ನಡೆದು ಹೋಗಿದೆ. ಈಕೆಯ ಪಾಡು ನಡು ನೀರಿನಲ್ಲಿ ಕೈ ಬಿಟ್ಟಂತಾಗಿದೆ. ಕೋರ್ಟಿಗೆ ಹೋದ್ರೂ ಸರಿ, ನಂಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಮುಂದೇನಾಗುತ್ತೋ ಕಾದು ನೋಡ್ಬೇಕು. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.